ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಚಂದ ಚಂದ ಗುಲಾಬಿ ತೋಟ ಚಂದ. ಸುಮ್ನೆ ಇದ್ರೆ ಸರಿ. ಇವಾಗ ನಾನೇನ್ ಮಾಡಿದೆ? ಒರೆಸ್ತಾ ಇದೀನಲ್ಲ. ಸ್ವಲ್ಪ ನೀಟಾಗಿ ಒರೆಸ್ಕೋ. ಆಯ್ತು. ಅಣ್ಣ ಏನ್ ಮಾಡ್ತಿದ್ದೀರಾ? ಮಯೂರೇಮ್ಮ, ರೂಮಲ್ಲಿ ರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ಆಲೆ ಕೆಲಸ ಮಾಡಕ್ ಬಂದ್ಬಿಟ್ರಾ? ಅಣ್ಣ ಸುಮ್ನೆ ಕೂತಿರ್ಬಾರ್ದು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಏನೋ ಒಂದ್ ಕೆಲ್ಸ ಮಾಡ್ತಾನೆ ಇರ್ಬೇಕು, ಆಗ್ಲೇ ನಾವು ಜೀವಂತವಾಗಿದೀವಿ ಅಂತ ನಮ್ಗನ್ಸೋದು. ಅಮ್ಮ, ಮುಂದಿನ ಸಲ ನಿಮ್ಮ ಅಪ್ಪಯ್ಯ ಬಂದಾಗ ಮರಿದಂಗೆ ನಿಮ್ಮ ಅಪ್ಪಯ್ಯನ ಪಾದನ ಜೆರಾಕ್ಸ್ ಮಾಡಿ ಈ ಓತ್ಲಾವಡೆ ಪುಷ್ಪನ್ ತೋರ್ಸ್ಬಿಡಮ್ಮ. ಅವಾಗಾದ್ರೂ ಕೆಲಸ ಮಟ್ಟವಾಗಿ ಮಾಡ್ತಾಳೆ ನೋಡೋಣ. ಅಣ್ಣ ಯಾಕೆ ಸುಮ್ನೆ ಪಾಪ ರೇಗಿಸ್ತೀರಾ? ಅವ್ರು ಕೆಲ್ಸ ಮಾಡೋಷ್ಟು ನಾನು ಕೆಲ್ಸ ಮಾಡಲ್ಲ, ಗೊತ್ತಾ? ಗೊತ್ತಾಯ್ತಾ? ಅಣ್ಣ ಇವತ್ತು ಎಲ್ಲ ಅಡ್ಗೆನೂ ನಾನೇ ಮಾಡ್ತೀನಿ. ಅಬ್ಬಾ, ಇವತ್ ನಾನು ಫುಲ್ ಫ್ರೀ ಆಗಾದ್ರೆ. ನೀನ್ ಬಾರಿ ಬಿಸಿ ಹೇಳವ. ನೀನು ಮಾಡ್ ದಬಾಕ್ಬಿಡ್ತೀಯಲ್ಲ. ಇಲ್ಲ, ನೀನ್ ಮಾಡ್ತೀಯ ಯಾವಾಗ್ಲೂ. ಅಮ್ಮ ಅಂದಂಗ ಏನಮ್ಮ ಇವತ್ತು ಅಡುಗೆ ಸ್ಪೆಷಲ್? ಅಣ್ಣ ನಿಮ್ಗೆ ಇದ್ಕಿದ್ ಬೇಳೆ ತಗೊಂಬರಕ್ ಹೇಳಿದ್ನಲ್ಲ, ತಂದಿದ್ದೀರಾ? ಈ ಗೋವಿಂದನಿಗೆ ಹೇಳಿದ್ಮೇಲೆ ಬಿಡ್ತಾನೇನಮ್ಮ? ಎಲ್ಲ ತಂದು ಫ್ರಿಡ್ಜಲ್ಲಿ ಇಟ್ಟಿದ್ದೀನಮ್ಮ. ಸರಿ, ಹಾಗಿದ್ರೆ ಇವತ್ತು ಇದ್ಕಿದ್ ಬೇಳೆ ಸಾರು ಅನ್ನ ಮಾಡ್ತೀನಿ. ಅದಕ್ಕೆ ತುಪ್ಪ ಹಾಕೊಂಡ್ ತಿಂತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ನಾನು ಇದನ್ನ ಮಾಡಿದ್ರೆ ಎಲ್ರು ಚಪ್ಪರ್ಸ್ಕೊಂಡ್ ತಿಂತಾ ಇದ್ರು. ಸರಿ, ಹಾಗಿದ್ರೆ ಅದ್ರ ಜೊತೆ ಒಂದ್ ಸಿಹಿನೂ ಮಾಡ್ತೀನಿ. ಏನ್ ಮಾಡ್ಲಿ? ಜಾಮೂನ್ ಮಾಡ್ಬೇಡಮ್ಮ. ಜಾಮೂನು ಬೇಡ. ಹಾ, ಗಸಗಸೆ ಪಾಯಸ ಮಾಡ್ಲಾ? ತಂಪು, ಆರೋಗ್ಯಕ್ಕೆ ಒಳ್ಳೇದು ಕೂಡ. ಗಸಗಸೆ ಪಾಯಸ ಅಂದ್ರೆ ನನಗೂ ತುಂಬಾ ಇಷ್ಟ. ಅದನ್ನೇ ಮಾಡು 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 ಮಾಡು. ಆಗ್ಲಿ ಅಣ್ಣ, ಮಾಡ್ತೀನಿ. ಅಕ್ಕ, ನನಗ್ ಸ್ವಲ್ಪ ಈರುಳ್ಳಿ ತಂದ್ಕೊಟ್ಬಿಡ್ತೀರಾ? ಹಾಗೆ ನೀವ್ ಕೊತ್ತಂಬರಿ ಸೊಪ್ಪು ಬೆಳೆಸ್ಕೊಂಬಿಡಿ. ಸರಿ ಮಯೂರಿ. ಮಯೂರಿ ತಗೋ. ಕೊಡಿ ಅಕ್ಕ. ನೀನ್ ಈ ಮನೆ ಸೊಸೆಯಾಗಿ ಆರಾಮಾಗಿರೋದ್ ಬಿಟ್ಬಿಟ್ಟು ಈ ತರ ಕಷ್ಟ ಪಡ್ತಾ ಇರೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅಮ್ಮ. ನೀನು ಈ ಮನೆಯವ್ರ ಜೊತೆ ಎಲ್ಲ ಕೂತು ಊಟ ಮಾಡ್ಬೇಕು ಅನ್ನೋದು ನೋಡೋದೇ ನನ್ನ ಆಸೆ ಕಣಮ್ಮ. ಅಣ್ಣ, ಅಂತ ಆಸೆ ನಂಗಿಲ್ಲ. ನನ್ನ ಯೋಗ್ಯತೆ ಎಷ್ಟಿದ್ಯೋ ಅಷ್ಟರಲ್ಲೇ ನಾನು ಸಂತೋಷವಾಗಿದ್ದೀನಿ. ಈ ನಿನ್ನ ಗುಣಕ್ಕೆ ನಾನು ಏನ್ ಹೇಳ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲಮ್ಮ. ಆದ್ರೂನು ಈ ನೀನು ಒಳ್ಳೆತನನ ಈ ಮನೇಲಿ ಯಾರು ಅರ್ಥ ಮಾಡ್ಕೊತಾ ಇಲ್ವಲ್ಲ, ಅದೇ ನನ್ಗೆ ಬೇಜಾರು. ಇರ್ಲಿ ಬಿಡೋಣ. ಈಗ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕಾಗಿದೆ. ಹಾಗೆ ಇನ್ನೊಂದು ವಿಷಯ, ಇಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನ್ ಅಡ್ಗೆ ಮಾಡಿದ್ದೀನಿ ಅಂತ ನೀವ್ಯಾರಿಗೂ ಹೇಳ್ಬಾರ್ದು. ಯಾಕಮ್ಮ? ನಾನ್ ಮಾಡಿದ್ದು ಅಂತ ಗೊತ್ತಾದ್ರೆ ಅಮ್ಮವರು ತಿನ್ನೋದಿಲ್ಲ. ಅದಕ್ಕೆ ನೀವಿಬ್ರೆ ಮಾಡಿರೋದು ಅಂತ ಎಲ್ರಿಗೂ ಹೇಳ್ಬೇಕು, ಸರಿನಾ? ಅಲ್ಲಮ್ಮ, ನೀನಿಷ್ಟು ಕಷ್ಟಪಟ್ಟು ಮಾಡಿ ಆ ಹೆಸರು ನಾವು ತಗೋಬೇಕಾ? ಇಲ್ಲಮ್ಮ, ನೀನೇ ಮಾಡಿದ್ದು ಅಂತ ಹೇಳ್ತೀನಿ. ಅಣ್ಣ, ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ನಾನ್ ಅಡ್ಗೆ ಮಾಡಿದ್ದು ಅಂತ ಗೊತ್ತಾದ್ರೆ ಎಲ್ಲ ಊಟ ಮಾಡ್ತಿರೋ ತರ ಆಗೋಗತ್ತೆ. ನನಗದಿಷ್ಟ ಇಲ್ಲ. ಎಲ್ರೂ ನೆಮ್ಮದಿಯಿಂದ ತೃಪ್ತಿಯಾಗಿ ಊಟ ಮಾಡ್ಬೇಕು, ನನಗಷ್ಟೇ ಬೇಕಾಗಿರೋದು. ಅಣ್ಣ, ಅಡ್ಗೆ ಆದ್ಮೇಲೆ ಹೇಳ್ತೀನಿ, ಹೋಗಿ ಎಲ್ರನ್ನೂ ಕರ್ಕೊಂಡ್ ಬಂದ್ಬಿಡಿ. ಸರಿಮ್ಮ, ಆಯ್ತು, ಹಂಗೆ ಮಾಡ್ತೀನಿ. ಸಮು,
ಇವತ್ತೇನೋ ಸ್ಪೆಷಲ್ ಇದೆ ಅನ್ಸುತ್ತೆ. ಘಮ ಘಮ ವಾಸನೆ ಬರ್ತಿದೆ. ಈ ವಾಸನೆಗೆ ಎಲ್ಲ ನಾನೇ ತಿನ್ಬಿಡ್ಬೇಕು ಅನ್ಸ್ತಿದೆ. ಹಾಗ್ ಮಾಡ್ಬೇಡಿ ಬಾವ, ನಾವು ತಿನ್ಬೇಕು. ಗೋವಿಂದ, ನಿಜವಾಗ್ಲೂ ನೀನೇನ ಇದನ್ ಮಾಡಿದ್ದು? ಹ್ಞೂ ಯಜಮಾನ್ರೆ, ನಾನು ಪುಷ್ಪ ಸೇರಿನೇ ಅಡಿಗೆ ಎಲ್ಲ ರೆಡಿ ಮಾಡಿದ್ದು. ಯಾಕೆ ಚೆನ್ನಾಗಿಲ್ವ ಯಜಮಾನ್ರೆ? ಚೆನ್ನಾಗಿದೀಯಾ, ಅಮೋಘವಾಗಿದೆ. ಅಲ್ಲ, ನೀನ್ ಕಾಫಿನೇ ಚೆನ್ನಾಗಿ ಮಾಡಲ್ಲ, ಕಲ್ಗೋಸ್ತರ ಇರುತ್ತೆ. ಅಂಥದ್ರಲ್ಲಿ ಇದನ್ನ ಇಷ್ಟು ಚೆನ್ನಾಗಿ ಮಾಡಿದೀಯಾ ಅಂತಂದ್ರೆ ನಂಬೋಕೆ ಆಗ್ತಿಲ್ಲ. ನಿಜ ಮಾವ, ನನ್ ಶಾರ್ಪ್ ಮೈಂಡ್ ಹೊಳೆದಿದ್ದೆ, ನಿಮ್ಗೂ ಹೊಳೆದಿದೆ. ಆದ್ರೂ ಚೆನ್ನಾಗಿರೋದೆಲ್ಲ ಆದಷ್ಟು ಬೇಗ ತಿಂದು ಖಾಲಿ ಮಾಡ್ಬೇಕಷ್ಟೇ. ತುಂಬಾ ಚೆನ್ನಾಗಿದೆ. ಅಲ್ಲ, ನಿಮ್ಮಿಬ್ಬರಿಗೆ ಇಷ್ಟೊಂದು ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತಾ? ಹ್ಞೂ ಅಮ್ಮವ್ರೆ, ನಾನು ಪುಷ್ಪ ಈಗ ಅಡುಗೆ ಮಾಡಿದ್ರಲ್ಲಿ ಫುಲ್ ಇಂಪ್ರೂವ್ ಆಗ್ಬಿಟ್ಟಿದ್ವಿ. ಇನ್ಮೇಲೆ ಇದೇ ಥರ ರುಚಿ ರುಚಿಯಾಗಿ ಮಾಡಾಕ್ತಾ ಇರ್ತೀವಿ. ಇದೇನಿದು? ಅಮ್ಮೋರೆ, ಅದು ಗಸಗಸೆ ಪಾಯಸ ಅಮ್ಮೋರೆ. ದೇಹಕ್ಕೆ ತಂಪು ಅಂತ ಮಾಡಿದರೆ. ಅದು ಅಮ್ಮರೇ ಇಬ್ರು ಸೇರ್ ಮಾಡಿದಿರೋದಲ್ವ, ಅದಕ್ಕೆ ಮಾಡಿದ್ದಾರೆ ಅಂತವ್ರೆ. ಚೆನ್ನಾಗಿದೆ. ಡ್ಯಾಡ್, ಹೇ ಬಾರ ತಾರಕ್, ಊಟ ಮಾಡ್ದೆ ಎಲ್ಲಿ ಹೋಗಿದ್ದೆ? ಅದು ಫ್ರೆಂಡ್ ಪ್ರಾಜೆಕ್ಟ್ ವಿಚಾರವಾಗಿ ಫೋನ್ ಮಾಡಿದ್ದ, ಮಾತಾಡ್ತಿದ್ದೆ. ಅದೆಲ್ಲ ಇರ್ಲಿ, ಏನಿದು ವೆರೈಟಿಯಾಗಿ ಏನೇನೋ ತಿಂತಾ ಇದ್ದೀರಾ, ಗಮ್ ಘಮ ಅಂತಿದೆ. ನಮ್ ಪುಷ್ಪ ಗೋವಿಂದ ಬಹಳ ರುಚಿ ರುಚಿಯಾಗಿ ಅವರೆಕಾಳು ಸಾರು, ಪಾಯಸ ಎಲ್ಲ ಮಾಡಿದ್ದಾರೆ. ಹೌದಾ? ವಾವ್, ಸೂಪರ್ ಡ್ಯಾಡ್. ಆದ್ರೇನು, ರುಚಿಯಾಗಿರೋದನ್ನ ಕೂತ್ಕೊಂಡು ತಿನ್ಬೇಕಲ್ವಾ? ಬಾ ಕೂತ್ಕೋ. ಡ್ಯಾಡ್, ಇಷ್ಟು ರುಚಿಯಾಗಿರೋದು ಅದು ನಮ್ಮ ಮನೆಯಲ್ಲಿ ಗೋವಿಂದ ಪುಷ್ಪ ಮಾಡೋದಂತೂ ಡೌಟು. ಅಯ್ಯೋ ದೇವ್ರೆ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೂ ಹೆಂಗೋ ಗಾಡಿ ಓಡಿಸ್ತಾ ಇದೆ. ಚಿಕ್ಕ ಯಜಮಾನ್ರು ಬಂದು ಎಲ್ಲ ಲಾಕ್ ಮಾಡ್ಬಿಟ್ರಲ್ಲಪ್ಪ. ಈಗೇನಪ್ಪ ಮಾಡೋದು? ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಇದನ್ನ ನೀವಿಬ್ರು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಬಾಬಾಯ್ದ, ನಾನು ಚಾಲೆಂಜ್ ಮಾಡ್ತೀನಿ.
ಇದೆಲ್ಲ ಅವ್ರಿಬ್ರೇ ಮಾಡಿದ್ದು